ದೊಡ್ಡಮನೆ ಸೊಸೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೆ ರಾಜಕೀಯಕ್ಕೆ ಬನ್ನಿ ಎಂದು ಡಿಕೆ ಶಿವಕುಮಾರ್ ಕರೆದಾಗ ಏನಾಯ್ತು ಹೇಳ್ತೀವಿ ಕೇಳಿ. ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಿಸಿದ ಕಾರ್ಯಕ್ರಮವೊಂದರಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮ. ಈ ವೇಳೆ ಅವರು ಪುನೀತ್ ಜೊತೆಗಿನ ಸ್ನೇಹ ಮತ್ತು ಅವರ ಪತ್ನಿಯನ್ನ ರಾಜಕೀಯಕ್ಕೆ ಕರೆದ ಕ್ಷಣವನ್ನ ಸ್ಮರಿಸಿದ್ದರು. ಪುನೀತ್ ನನಗೆ ಉತ್ತಮ ಸ್ನೇಹಿತರಾಗಿದ್ರು. ನಮ್ಮ ಮನೆ ಪಕ್ಕದಲ್ಲೇ ಅವರ ಮನೆ ಇತ್ತು. ಚಿಕ್ಕ ವಯಸ್ಸಿಗೆ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ರು. ಅವರನ್ನ ರಾಜಕೀಯಕ್ಕೆ ಬನ್ನಿ ಎಂದು ಕರೆಯಲು ಪ್ರಯತ್ನಿಸಿದೆ, ಆದರೆ ಅವರು ಒಪ್ಪಲಿಲ್ಲ. ಅವರ ಪತ್ನಿ ಅಶ್ವಿನಿ ಅವರನ್ನ ಕೂಡ ಕರೆದೆ, ಆದರೆ ಅವರು ತಮ್ಮ ಗಂಡನ ಹಾದಿಯಲ್ಲೇ ಹೋಗುತ್ತೇನೆ, ನಮಗೆ ರಾಜಕೀಯ ಎಲ್ಲ ಬೇಡ ಎಂದು ಬಿಟ್ಟರು ಎಂದು ಡಿಕೆ ಶಿವಕುಮಾರ್ ಹೇಳಿದ್ದರು. ದೊಡ್ಡಮನೆಯಿಂದ ಗೀತಾ ಶಿವರಾಜ್ಕುಮಾರ್ ಬಿಟ್ಟರೆ ಬೇರೆ ಎಲ್ಲರೂ ರಾಜಕೀಯದಿಂದ ದೂರವೇ ಉಳಿದಿದ್ದರು. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮ. ಕನ್ನಡದ ಕಟ್ಟಾಡು ಸಿಡಿದೆದ್ದರೆ ಕಲಿಗೂನು ಕೆಡಬಹುದು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.